ಏನಿದೆ ಓಕೆ. ಅಲ್ಲಿ ಬಸವರಾಜ ನಿಮ್ಗೆ ಬಗ್ಗೆ ಏನಾಗ್ತದೆ ಈಗ ಅದೇ ಬಸವರಾಜ ಅಂತಂದ್ರೆ ಇದೆಲ್ಲ ಕೆಲಸ ಮಾಡ್ತಾರೆ. ಅದೇ ಅದೇ ಓಕೆ. ಇಲ್ಲಿ ಇಲ್ಲೊಂದು ರೂಮ್ ಐತಲ್ಲ ಇದು ಖಜಾನೆ ರೂಮ್. ಓಕೆ ಓಕೆ. ಅಲ್ಲ ಜಸ್ಟ್ ಏನಿಲ್ಲ. ಸರ್ ಇದು ಸ್ನಾನದ ರೂಮ್ ನೋಡಿ, ನೀರು ತೊಟ್ಟಿ ನೋಡಿ, ಹಿಂದ್ಗಡೆಯಿಂದ ಸರ್ ಬ್ಯಾಕ್ ಸೈಡ್ ಇಲ್ಲ ಅಲ್ಲ ತಕ್ಷಣ ಪಕ್ಕದಲ್ಲಿ ಕುತ್ಕೊಂಡು ಸ್ನಾನ ಮಾಡ್ತಾರೆ. ಅಲ್ಲಿ ದೋಲ್ ಕಾಣಿಸ್ತದೆ ಹೊರಗಡೆ ಹೋಗ್ಲಿಕ್ಕೆ ನೀರು ಸ್ನಾನ ಮಾಡಿದ್ದೀವಿ ಆದ್ರೆ ತುಂಬಿಸಿ ಇಲ್ಲಿ ಕುತ್ಕೊಂಡು ಸ್ನಾನ ಮಾಡೋದು. ಇದ್ರ ಕೆಳಗಡೆ ನೀರು ಈ ರೂಮಲ್ಲಿ 3 ಎಂಟ್ರೆನ್ಸ್ ಇದೆ. ಥರ್ಡ್ 1, 2, 3 ಏನಕ್ಕಂದ್ರೆ ಶತ್ರುಗಳು ಏನೋ ಬಂದ್ರೆ ಕನ್ಫ್ಯೂಸ್ ಬಸ್ಸಲ್ಲಿ ತೆಗೆದುಕೊಂಡ್ರೆ 1 ರೂಮ್ 3 ಅಥವಾ 4 ಬಾಗಿಲು ಇದರಲ್ಲಿ 3 ಅಲ್ವಾ, ಇದರಲ್ಲಿ 4 ಬಾಗಿಲು. ಇದರಲ್ಲಿ ಪ್ಲಾಸ್ಟಿಕ್ ಈಗೆಲ್ಲ ಸಿಮೆಂಟ್ ಇರ್ತೀವಲ್ವ ಅವಾಗೆಲ್ಲ ಗಾರೆ ಸರ್ ಗಾರೆ ಗೊತ್ತಲ್ವ. ಬೆಲ್ಲ, ಸುಣ್ಣ, ಮೊಟ್ಟೆ, ಮರಳು, ಇಂಗ್ಲದಂಟ, ಅಂಟೋಳಕಾಯಿ, ಪತ್ರಕಾಯಿ, ಮರದಂಟ, ಗರ್ಕಿಚೂರು, ಮಡಕಿಚೂರು, ಇಟ್ಕಿಚೂರು ಎಲ್ಲ ಮಿಕ್ಸ್ ಮಾಡ್ಬಿಟ್ಟು ವಾರಗಟ್ಟಲೆ ಭೂಮಿ ಮುಖಾಂತರ ಇದರ ಪ್ಲಾಸ್ಟಿಕ್ ಮಾಡ್ಕೊಂಡಿರ್ತದೆ. ಸ್ಟಾರ್ಟಿಂಗ್ ಮಾಡೋ ಜೀರಿ ಮಾಡೋ ಸೆಕೆಂಡ್ ಮಾಡೋದು ಗಾರೆ ಸರ್ ಇದು. ಒಂದು ಬಾಗಿಲು ಡಿಸೈನ್ ನೋಡಿದೆ, ಫ್ಲವರ್ ಡಿಸೈನ್ ಸರ್ ಇದಿಲ್ಲ ಸರ್ ಹೊಟ್ಟೋಗಿದೆ. ಅಂದ್ರೆ ಈಗ ಐಡೆಂಟಿಫೈಗೋಸ್ಕರ ಸರ್ ಅಂದ್ರೆ ನಾವು ಯಾವಾಗಲೂ ಗುರುತುಗಳು ಸರ್ ಸರ್ ಅದು ಮಂಚ ನೋಡಿ ಮಂಚನ ಇದಾ ತಲೆ ಕಡೆ ಕಾಲ್ ಮಾಡೋದು ಸರ್. ಈಗೆಲ್ಲ ಅಟೆಂಡ್ ಮಾತ್ರ ಮಾಡಿರ್ತೀವಲ್ಲ ಅದೇ ಥರ ಅವಾಗಲೇ ಇತ್ತು ಸರ್. ನೋಡಿ ಕಿಲ್ಲರ್ ಬಾಗಿಲು ಕಾಣೋದು ಒಳಗಡೆ ಅದಿಲ್ಲ ನೀವು ಕೋಟೆ ನೋಡಿರಲ್ಲ, ಕೋಟೆ ಎಲ್ಲ ಅಲ್ಲೇ ಅರಮನೆ ಇದೆ. ಅರಮನೆ ಇದೆ ಅಲ್ಲ ಇಲ್ಲಿಂದ ಅಲ್ಲಿಗೆ ಹೋಗಕ್ಕಾಗ್ತದ ಕೋಟೆಗೆ? ಇಲ್ಲಿಂದ ಕ್ಲೋಸ್ ಮಾಡಿದ್ರು. ಓಕೆ ಓಕೆ ಸರಿ. ಯಾಕಂದ್ರೆ ಒಳಗಡೆ ಹೋದಾಗೆಲ್ಲ ಉಸಿರಾಡುತ್ತದೆ. ಅದೇ ಅದೇ ಮೊನ್ನೆ ಮಳೆ ಬಂದಿದೆ ಸರ್, ನಂದಿದೆ ಒಳಗೆ ಹೋದ್ರೆ ಡೇಂಜರ್ ಅಂತ ಅಂದ್ಬಿಟ್ಟು ಯಾರು ಲೈವ್ ಅಲ್ವಾ ಸ್ವಲ್ಪ ಏನೋ ಟಚ್ ಮಾಡಿರೋದು ಕಷ್ಟ ಸರ್ ಅದು. ಅದಕ್ಕೆ ಅದು ಬಂಡೆಯಿಂದನೇ ಹೋಲ್ಸ್ ಮಾಡಿದ್ರಾ? ಬಂಡೆಯಿಂದೆಲ್ಲ ಪ್ರತಿಯೊಂದು ಬಂಡೆಯಿಂದ ಒಂದು ಬಂಡೆಯಿಂದನೇ ಎಲ್ಲ ಕೆಳಗಡೆ ಎಲ್ಲ ಇಲ್ಲೇ ಸ್ವಲ್ಪ ಬಗ್ಗಿ ರೋಡಿ ಗೊತ್ತಾಗುತ್ತೆ. ಇಲ್ಲಿ ತುಂಬಾ ಇದೆ ರೋಡು. ಎಲ್ಲೆಂಡು ಇಲ್ಲ ಹಿಂಗೆ 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 ಹೋಗುತ್ತೆ. ಇಲ್ಲಿಂದ ಬಂದ ಬೊಬ್ಬೆ ಹಾಕ್ಬೇಡಿ ಅಂತ ಹೇಳಿದ್ರು. ಎಲ್ಲಿಂದ ಓಪನ್ ಇದೆ? ಮೊದಲೇ ಉಸಿರಾಡಕ್ಕಾಗಲ್ಲ. ಎಲ್ಲಿ ಸರ್? ಇಲ್ಲಿಂದ ಬಂದ್ವಿ. ನಮಗೆ ಕಾಲಲ್ಲಿ ಎಲ್ಲಿ ಕೂತ್ಕೊಂಡು ಗೊತ್ತಿಲ್ಲ. ಇಲ್ಲಿಂದ ಬಂದ್ವಿ. ಇದು ಸರ್ ಇದು ಡ್ರಾಯಿಂಗ್ ರೂಮ್ ಸರ್. ಓಲ್ಡ್ ಪೇಂಟಿಂಗ್ ನೋಡ್ಬೋದು, ಕಲರ್ ನೋಡಿ ಅಲ್ಲೆರಡು ಪಾದಗಳಿದೆ ಸರ್. ಅರಕಟ್ಟರ ಕಚ್ಚೆ ಬಂದೆ ಹಿಂದ್ಗಡೆ ಸಿಂಹಾಸನ, ಇಲ್ಲಿಂದ ಕೆಲವೊಂದು ಪೇಂಟಿಂಗ್ ನೋಡ್ಬೋದು. ಸ್ವಲ್ಪ ಇದೆ ಇಲ್ಲ ನಮಗೆ ಹಿಂದ್ಗಡೆ ಪೇಂಟಿಂಗ್ ಇದೆ. ಮೇಲೆ ನೋಡಿ ಇದಕ್ಕೆಲ್ಲ ವನಸ್ಪತಿ ಇರ್ತಾರೆ. ವನಸ್ಪತಿ ಇದ್ದರೆ ದೂರ ಒಂದು ಗಿರ್ಮೂಲ್ಕೆ ತಂದ್ಬಿಟ್ಟು ತೇದ್ಬಿಟ್ಟು ಅದ್ರಲ್ಲಿ ಪೇಂಟ್ ಮಾಡ್ತಾರೆ. ಒಂದೊಂದು ಗಿರ್ಮೂಲ್
ಕಲರ್ಸ್ ಅದ್ರ ಮಾಡಕ್ಕಾಗಲಿ ಅಲ್ಲಿ ಹಾಕ್ಬಿಟ್ಟು ನವಿಲುಗಿರಿ ಮುಖಾಂತರ ಡ್ರಾಯಿಂಗ್ ಬಿಡ್ತಾರೆ. ಅದಕ್ಕೆ ಡ್ರಾಯಿಂಗ್ ರೂಮ್ ಅಂತ ಹೇಳ್ತೀವಿ. ಈ ರೂಮಲ್ಲಿ 4 ಎಂಟ್ರೆನ್ಸ್ ಇದೆ ನೋಡಿ. ಇದು ಫಸ್ಟ್, ಇದು ಸೆಕೆಂಡ್, ಥರ್ಡ್, 4. ಈಗೆಲ್ಲ ಮನೆ ಒಂದು 3-4 ಬಾಗಿಲು ಇರುತ್ತಲ್ವಾ, ಅದನ್ನ ತಗೊಂಡಿದ್ದೆ ನೋಡಿ. ಇದೆಲ್ಲ ದೀಪಾವಳಿ ಇದೆಲ್ಲ ಎಷ್ಟು ವರ್ಷ ನಾಳೆ 4th ಸೆಂಚುರಿ 4ನೇ ಶತಮಾನದಿದೆ. 1700 ವರ್ಷದಿದೆ. ಈ ಕೋಟೆಗಿನ ಹಳೆ ಕೋಟೆ ಅಂದ್ರೆ 500-600 ವರ್ಷದ್ದು. ಇದೆಲ್ಲ 1700 ವರ್ಷ. ಇದು ಅವ್ರದ್ದು ಒರಿಜಿನಲ್ ಅರಮನೆ ಅಲ್ಲ ಮಾಡಿ ಅದರ ಬಂಕರ್ ಅಷ್ಟೇ. ಬಂಕರ್. ಓಕೆ. ಈ ಇದು ನೋಡಿದ್ರಲ್ಲ ಸಿರ್ಸಿ ಬನವಾಸಿ, ಅದು ಫಸ್ಟ್ ರಾಜ. ಸೆಕೆಂಡ್ ಇದು ಸರ್. ಇಲ್ಲಿ ಯಾರು ನಡೆಸ್ತಾ ಇದ್ರು? ಮಯೂರ ವರ್ಮ ಫಸ್ಟ್ ಅವರೇ. ಮತ್ತೆ ನಮ್ಮ ಕನ್ನಡ ಮೊಟ್ಟ ರಾಜ ಅವನೇ. ಅವನು ನಡೆಸ್ತಿರೋದು. ಆಮೇಲೆ ಒಬ್ಬೊಬ್ಬರು ರಾಜ ಒಂದೊಂದರ ಆಳ್ಕೆ ಮಾಡ್ಕೊಂಡು ಪೂಜೆ ರೂಮ್ ಆಗಿರೋದು. ಅದು ಹೋದ್ರೆ ಇವಾಗ ನೋಡಿದ್ವಲ್ಲ, ಅಲ್ಲಿಂದ ಪೀಠ ಸಿಂಹಾಸನ ಇದ್ಗಡೆ ಭಾಗ ಇಲ್ಲೇ ರೌಂಡ್ ಹೊಡ್ತಿದ್ವಿ. ನಾವೇ ಬಂದಿದ್ರೆ ಎಲ್ಲೆಲ್ಲ ಹೋಗ್ತಾ ಇದ್ವಿ. ಇದೇನು ಆಚೆ ಕಡೆ ಹೋಗ್ಲಿಕ್ಕೆ ಎಂಟ್ರೆನ್ಸ್ ಅದು ಯಾವ್ದು ಸರ್, ಅದು ಬೆಳಕು ಕಾಣಿಸುತ್ತಲ್ಲ. ಈಗಂದ್ರೆ ಗ್ರಿಲ್ ಹಾಕಿದ್ರೆ ಒಳಗಡೆ ಪ್ರಾಣಿಗಳು ಬರ್ತಾವ ಅಂತ ಡಿಪಾರ್ಟ್ಮೆಂಟ್ ಗ್ರಿಲ್ ಹಾಕಿ. ಅದೇ ಬೆಸ್ಟ್. ಪಲ್ಲಕ್ಕಿ ಗೊತ್ತಲ್ವಾ? ಗೊತ್ತಾ ಪಲ್ಲಕ್ಕಿ? ಪಲ್ಲಕ್ಕಿ ಅಂದ್ರೆ ಎತ್ಕೊಂಡು ಹೋಗೋದಂದ್ರೆ ದೇವ್ರನ್ನ ಕುಂದ್ಕೊಂಡು ಹೋಗ್ತಾರೆ. ಇವಾಗ ಇಟ್ಕೊಂಡು ಹೋಗ್ತಾರೆ. ಆಗಿನಿಂದ ಇಲ್ಲೇ ಫಿಕ್ಸ್ ಇಟ್ಟಿದ್ದು ಫಿಕ್ಸ್ ಪಲ್ಲಕ್ಕಿ ಅಂತ ಹೇಳಿದ್ರೆ ಇದಂದ್ರೆ ಈ ರಾಜ್ಯಕ್ಕೆ ಏನಾದ್ರು ಸಮಸ್ಯೆ ಬಂದ್ರೆ ಸ್ವಾಮೀಜಿಗೆ ಪರಿಹಾರ ಇಟ್ಕೊಂಡು ಹೋಗೋದು. ಹೀಗೆ ಪಲ್ಲಕ್ಕಿ ಇಟ್ಕೊಂಡು ಹೋಗ್ತಾರೆ, ಹಾಗೆ ಪರಿಹಾರ ಇಲ್ಲೇ ಫಿಕ್ಸ್ ಇದೆ ಅಂತ ಹೇಳ್ಬೋದು. ಇದೆಲ್ಲ ಪೇಂಟಿಂಗ್ ಇದೆ, ಕಲರ್ ಫ್ಲವರ್ ಡಿಸೈನ್ ಇದೆ ಒಳಗಡೆ. ಇದು ದಕ್ಷ ಬ್ರಹ್ಮ ಚಿತ್ರ. ಇದು ಈಗೆಲ್ಲ ಹೊಡೆದಕ್ಕೆ, ಯಾಕಂದ್ರೆ ಗೋಲ್ಡ್ ಕಾಯಿನ್ಸ್ ಏನಾದ್ರೆ ಇಟ್ಟಿರ್ತಾರೆ ಅಂತ ಹೇಳ್ಬಿಟ್ಟು ಜನಗಳು ಹೊಡೆದಕ್ಕೆ. ಇದು ವೀರಭದ್ರೇಶ್ವರ ದೇವಸ್ಥಾನ ಇದು ಸತಿ ಭಿನ್ನವಾಗಿದೆ, ಏನಿಲ್ಲ. ಇದು ದಕ್ಷ ಬ್ರಹ್ಮ ಪೀಠ ಅಂತ ಹೇಳ್ತಾರೆ. ಅಂದ್ರೆ ಸ್ವಾಮೀಜಿ ಇದಕ್ಕೆಲ್ಲ ಪೂಜೆ ಮಾಡ್ತಾರೆ. ದಕ್ಷ ಬ್ರಹ್ಮ ಇಲ್ಲಿ ಪಾರ್ವತಿ. ಈ ಪಾರ್ವತಿ ರಪ್ಪಜಿ ದಕ್ಷ ಬ್ರಹ್ಮ. ಹಸಿರು ಸರ್ ಮತ್ತೆ ಹಿಂಗೆ ಸೀದಾ ಹೋಗಿ ಮತ್ತೆ ವಾಪಸ್ ಬರ್ಬೋದಂದ್ರೆ ನಾವೇನೆ ಹಿಂಗೆ ಬಂಡೆ ಕಟ್ಕೊಂಡು ಅದಕ್ಕೆ ಮಂಚ ಅಂತ ಹೇಳ್ಬೋದು. ಇದಕ್ಕೆ ಇದು ನೋಡಿ ಸಿಂಹದ ಬಾಗಿಲು ಅಂತ ಉಂಟು, ಅಂದ್ರೆ ಎಮರ್ಜೆನ್ಸಿ ಎಕ್ಸಿಟ್. ಇಲ್ಲಿಂದ ಹೋಗ್ರೆ ಆಚೆ ಕಡೆ ಹೋಗ್ತಿರೋ ಡೈರೆಕ್ಟ್ ಆಗಿ. ಅದಕ್ಕೆ ಒಂದು ಮೇಲೆ ಸಿಂಹ ಅಂತ ಮಾಡ್ತಾರೆ. ಇದು ಮುಖ, ಎರಡು ಕಾಲು, ದೀಪ ಬರ್ತದೆ. ಅದಕ್ಕೆ ಸಿಂಹದ ಬಾಗಿಲು ಎಮರ್ಜೆನ್ಸಿ ಎಕ್ಸಿಟ್ ಅಂತ ಹೇಳ್ಬೋದು. ಇದು ಯಾವ ಕಡೆ ಮುಖ ಮಾಡಿದ್ರೆ ಅವ್ರಿಗೆ ಡೈರೆಕ್ಷನ್ ಕಾರ್ ಹೇಳ್ತಾರೆ, ರೂಟ್ ಮಾಡ್ತಾರೆ. ಇಲ್ಲಿಂದ ಲೆಫ್ಟಲ್ಲಿ ಹೋದ್ರೆ ಡೈರೆಕ್ಟ್ ಆಗಿ ಹೋಗ್ತೀವಿ ಸರ್. ಲಾಸ್ಟಿಗೆ ಅಲ್ಲಿ ಕನೆಕ್ಟ್ ಆಗ್ತೀವಿ. ಈಗ ಸ್ವಲ್ಪ ಡೀಪ್ ಹಿಡಿಬೇಕು, ಹುಷಾರ್ತಾರೆ ಹುಷಾರು. ಓಕೆ. ಯಾಕೋ ತುಂಬಾ ಡೀಪ್ ಇದೆ, ತುಂಬಾ ಡೀಪ್ ಇದೆ. ಕಾರು ಇಲ್ಲ ಹುಷಾರಿಲ್ಲ ಸರ್, ಹುಷಾರು. ತುಂಬಾ ಡೀಪ್ ಇದೆ, ಹುಷಾರು. ಇದು ಹುಷಾರು. ಹುಷಾರಿ